ಒಂದು ಸಣ್ಣ ಊರಿನಲ್ಲಿ ಮಂಜಣ್ಣ ಅನ್ನೋ ಒಬ್ಬ 40ರ ಹರೆಯದ ಮುಗ್ಧ ಮುಖದವ, ಆದರೆ ಕಣ್ಣುಗಳಲ್ಲಿ ಸ್ವಾಭಿಮಾನದ ಕಿಚ್ಚು ಹೊತ್ತ ನಾಯಕ. ಹಳ್ಳಿಯ ಹಳೇ ಅಶ್ವತ್ಥ ಮರದ ಕಟ್ಟೆಯ ಪಕ್ಕದಲ್ಲಿ ಸಣ್ಣದೊಂದು ತಳ್ಳುಗಾಡಿಯಲ್ಲಿ ರಾಗಿ ರೊಟ್ಟಿ ಮತ್ತು ನಾಟಿ ಶೈಲಿಯ ಎಣ್ಣೆಗಾಯಿ ಪಲ್ಯ ಮಾರಿ ಜೀವನ ಸಾಗಿಸುವವನು. ಪಾರ್ವತಿ ಮಂಜಣ್ಣನ ಹೆಂಡತಿ. ಕಷ್ಟದಲ್ಲೂ ಗಂಡನ ಬೆನ್ನೆಲುಬಾಗಿ ನಿಲ್ಲುವ ತಾಳ್ಮೆಯ ಸಾಕಾರ ಮೂರ್ತಿ. ಶಿವಲಿಂಗಪ್ಪ ಊರಿನ ಮಾಜಿ ಪಟೇಲ, ದುರಹಂಕಾರಿ, ಸ್ವಾರ್ಥದ ಮೂಟೆ, ಮಂಜಣ್ಣನ ಬೆಳವಣಿಗೆಯನ್ನು ಸಹಿಸದ ಕ್ರೂರ ಬುದ್ಧಿಯ ವ್ಯಾಪಾರಿ. ರುದ್ರಪ್ಪ ಊರಿನ ಹಿರಿಯ ಬುದ್ಧಿವಂತ ಮನುಷ್ಯ, ನ್ಯಾಯದ ಪರ ನಿಲ್ಲುವವರು. ಇನ್ಸ್ಪೆಕ್ಟರ್ ಪ್ರತಾಪ್ ಸಿಂಹ ಕಟ್ಟುನಿಟ್ಟಿನ ಆದರೂ ಬಡವರ ಕಷ್ಟಕ್ಕೆ ಸ್ಪಂದಿಸುವ ಪೊಲೀಸ್ ಅಧಿಕಾರಿ. ಕತ್ತಲ ರಾತ್ರಿ, ಹೆಬ್ಬಾರಿನ ಮಳೆ ಮತ್ತು ಒದ್ದೆ ಕಣ್ಣುಗಳು. ಸ್ಥಳ ಊರಿನ ಹಳೆ ಅಶ್ವತ್ಥ ಮರದ ಕಟ್ಟೆ. ಸಂಜೆ ಸರಿ ಸುಮಾರು 7:30. ಆಕಾಶದಲ್ಲಿ ರಕ್ಕಸನಂತೆ ಕಪ್ಪಿಟ್ಟ ಮೋಡಗಳು. ಸದ್ದಿಲ್ಲದೆ ಶುರುವಾದ ಗಾಳಿ ಇಡೀ ಊರನ್ನೇ ನಡುಗಿಸುತ್ತಿತ್ತು. ಸಿಡಿಲು ಬಡಿದಾಗ ಇಡೀ ಹಳ್ಳಿ ಒಂದು ಕ್ಷಣ ಬೆಳ್ಳಗೆ ಕಣ್ಣಿಗೆ ಬಿದ್ದು ಮತ್ತೆ ಕತ್ತಲಲ್ಲಿ ಮುಳುಗುತ್ತದೆ. ಹಳೆ ಮರದ ಕೆಳಗೆ ತನ್ನ ತಳ್ಳುಗಾಡಿಯನ್ನೇ ನಂಬಿ ನಿಂತಿದ್ದಾನೆ ಮಂಜಣ್ಣ. ಮರದ ಎಳೆಗಳ ಸಾರ ಸೀಳಿಕೊಂಡು ಮಳೆ ಹನಿಗಳು ಅವನ ಹರಿದ ಅಂಗಿಯ ಮೇಲೆ ಬೀಳುತ್ತಿವೆ. ಗಾಡಿಯ ಮೇಲೆ ತಗಡಿನ ಶೀಟ್ ಒಂದನ್ನು ಎಳೆದು ಒಳಗಿರುವ ಬಿಸಿ ಬಿಸಿ ರೊಟ್ಟಿ ಮತ್ತು ಘಮಘಮಿಸುವ ಪಲ್ಯವನ್ನು ಮಳೆಯ ನೀರು ಮುಟ್ಟದಂತೆ ಕಾಪಾಡಲು ಒದ್ದಾಡುತ್ತಿದ್ದಾನೆ. ಅಯ್ಯೋ ಶಿವನೇ, ಈ ಒಂದೇ ಒಂದು ದಿನ ಕರುಣೆ ತೋರಿಸಬಾರ್ದೇ? ಇವತ್ತು ಒಂದೇ ಒಂದು ರೊಟ್ಟಿನೂ ಮಾರಿಲ್ಲಪ್ಪ. ದಿನವೆಲ್ಲ ಕಷ್ಟಪಟ್ಟು ಪಾರ್ವತಿ ಹಿಟ್ಟು ಕಲಿಸಿ ಪಲ್ಯ ಮಾಡಿ ಕೊಟ್ಟಿದ್ದಾಳೆ. ಇವತ್ತು ಬರಿಗೈಲಿ ಮನೆಗೆ ಹೋದರೆ ಆ ತಾಯಿ ಒಲೆ ಹಚ್ಚೋಕೆ ಒಂದು ಹಿಡಿ ಅಕ್ಕಿನೂ ಇಲ್ಲ ಮನೆಯಲ್ಲಿ. ಅಷ್ಟರಲ್ಲಿ ಊರಿನ ಗೌಡರ ಬಲಗೈ ಬಂಟ ಬಸವಣ್ಣ ಅಲ್ಲಿಂದ ಕೊಡೆ ಹಿಡಿದು ಧಾವಿಸುತ್ತಾ ಸಾಗುತ್ತಿರ್ತಾನೆ. ಮಂಜಣ್ಣನ ಒದ್ದಾಟ ನೋಡಿ ನಗುತ್ತಾ ನಿಲ್ಲುತ್ತಾನೆ. ಏ ಮಂಜ, ಈ ಹೆಬ್ಬಾರಿನ ಮಳೆಯಲ್ಲಿ ಯಾವ ಗಿರಾಕಿ ಬರ್ತಾನೋ ನೀನ್ ರೊಟ್ಟಿ ತಿನ್ನೋಕೆ? ಗಾಡಿ ಕಟ್ಕೊಂಡು ಮನೆಗೆ ಹೋಗೋ, ಇಲ್ದಿದ್ರೆ ಈ ಗಾಡಿನೂ ಕೊಚ್ಚ ಹೋಗುತ್ತೆ, ನೀನು ನೆಂದು ಜ್ವರ ತಂದುಕೋತೀಯ ಅಷ್ಟೇ. ಬಸವಣ್ಣ, ಜ್ವರ ಬಂದರೆ ಮಲಗ್ಬೋದಣ್ಣ, ಆದರೆ ಹೊಟ್ಟೆ ಹಸಿವು ಮಲಗೋಕೆ ಬಿಡಲ್ಲಣ್ಣ. ಮನೆಯಲ್ಲಿ ಹೆಂಡತಿ ಕಾಯ್ತಿರ್ತಾಳೆ, ಇವತ್ತು ಒಂದಿಷ್ಟು ಕಾಸು ತಂದರೆ ನಾಳೆಗೆ ಒಲೆ ಉರಿಯುತ್ತೆ ಅಂತ. ಬಡವನಿಗೆ ಜ್ವರದ ಚಳಿಗಿಂತ ಹಸಿವಿನ ಒಣ ಮರುಭೂಮಿ ತಡೆಯೋಕೆ ಆಗಲ್ಲಣ್ಣ. ಬಸವಣ್ಣ ನಕಲಿ ಕಣಿಕರ ತೋರಿ ಹೊರಟು ಹೋಗುತ್ತಾನೆ. ಮಳೆ ಇನ್ನೂ ಜೋರಾಗುತ್ತದೆ. ಇಡೀ ಜಗತ್ತೇ ಸದ್ದಿಲ್ಲದೆ ಸ್ತಬ್ಧವಾದಂತೆ ಅನಿಸುತ್ತದೆ. ಮಂಜಣ್ಣ ಗಾಡಿಯ ಒಂದು ಮೂಲೆಯಲ್ಲಿ ಮುದುಡಿ ಕುಳಿತುಕೊಳ್ಳುತ್ತಾನೆ. ಅನಿರೀಕ್ಷಿತ ತಿರುವು ಮತ್ತು ದೈವಿ ಕೃಪೆ ಎಂಬ ಹಾಗೆ ಅದೇ ಪಕ್ಕದ ರಸ್ತೆಯಲ್ಲಿ ದೂರದಿಂದ 2 ಪ್ರಖರವಾದ ಹೆಡ್ಲೈಟ್ಗಳ ಬೆಳಕು ಮೂಡುತ್ತದೆ. ಒಂದು ಐಷಾರಾಮಿ ಕಪ್ಪು ಬಣ್ಣದ ಕಾರ್ ಜೋರಾಗಿ ಬಂದು ಕೆಸರು ನೀರನ್ನು ಚಿಮ್ಮಿಸುತ್ತಾ ಮಂಜಣ್ಣನಪ ಗಾಡಿಯ ಪಕ್ಕದಲ್ಲೇ ಬಂದು ಬ್ರೇಕ್ ಹಾಕುತ್ತದೆ. ಕಾರಿನ ಗಾಜು ಇಳಿಯುತ್ತದೆ. ಒಳಗಿನಿಂದ ಒಬ್ಬ ಸೂಟು ಧರಿಸಿದ ಹಿರಿಯ ಉದ್ಯಮಿ ಶೇಖರ್ ಬಾಬು ಹೊರಗೆ ನೋಡುತ್ತಾನೆ. ಮುಖದಲ್ಲಿ ಸುಸ್ತು ಮತ್ತು ಹಸಿವಿನ ಕಳೆ ಇದೆ. ಏನಪ್ಪ, ತಿನ್ನೋಕೇನಾದ್ರೂ ಸಿಗುತ್ತಾ? ಹೈವೇನಲ್ಲಿ ಲಾರಿ ಉಲ್ಟಾ ಆಗಿ ಇಡೀ ರಸ್ತೆ ಬ್ಲ್ಯಾಕ್ ಆಗಿದೆ. ಅತ್ತ ಸಿಟಿಗೆ ಹೋಗೋಕ್ಕೂ ಆಗ್ತಿಲ್ಲ, ಇತ್ತ ಎಲ್ಲೂ ಹೋಟೆಲ್ಗಳಿಲ್ಲ. ಕಾರ್ನಲ್ಲಿ ನನ್ನ ಮಗಳು, ಫ್ಯಾಮಿಲಿ ಇದ್ದಾರೆ, ತುಂಬ ಹಸಿದಿದ್ದಾರೆ. ಬನ್ನಿ ಸಾಹೇಬ್ರೆ, ಬಿಸಿ ಬಿಸಿ ರಾಗಿ ರೊಟ್ಟಿ, ನಾಟಿ ಶೈಲಿ ಬದನೆಕಾಯಿ, ಎಣ್ಣೆಗಾಯಿ ಪಲ್ಯ ಇದೆ. ಈ ಮಳೆಗೆ ಅಮೃತ ಥರ ಇರುತ್ತೆ. 5 ನಿಮಿಷದಲ್ಲಿ ಬಿಸಿ ಮಾಡಿಕೊಡ್ತೀನಿ ಬುದ್ಧಿ. ಮಂಜಣ್ಣ ತಕ್ಷಣ ಒಲೆಗೆ ಸೌದೆ ತಳ್ಳಿ ಬೆಂಕಿ ಹಚ್ಚುತ್ತಾನೆ. ಕಾವಲಿ ಬಿಸಿಯಾಗುತ್ತಿದ್ದಂತೆ ರೊಟ್ಟಿಯ ಸುಡುವ ಸುಗಂಧ ಮತ್ತು ಮಸಾಲೆ ಪಲ್ಯದ ಘಮಲು ಇಡೀ ಗಾಳಿಯಲ್ಲಿ ಹರಡುತ್ತದೆ. ಕಾರಿನಿಂದ ಶೇಖರ್ ಬಾಬು ಅವರ ಪತ್ನಿ ಮತ್ತು ಮಗಳು ಕೆಳಗಿಳಿಯುತ್ತಾರೆ. ಚಳಿಗೆ ನಡುಗುತ್ತಾ ಆ ಹಳ್ಳಿಯ ಗಾಡಿಯ ಪಕ್ಕ ನಿಲ್ಲುತ್ತಾರೆ. ಮಂಜಣ್ಣ ಅತ್ಯಂತ ಪ್ರೀತಿಯಿಂದ ಸ್ವಚ್ಛವಾದ ಬಾಳೆ ಎಲೆಯ ಮೇಲೆ ಬಿಸಿ ಬಿಸಿ ರೊಟ್ಟಿ, ತುಪ್ಪ ಮತ್ತು ಎಣ್ಣೆಗಾಯಿ ಪಲ್ಯವನ್ನು ಬಡಿಸುತ್ತಾನೆ. ಮೊದಲ ತುತ್ತು ಬಾಯಿಗಿಟ್ಟು ಕಣ್ಣು ಮುಚ್ಚಿ ಆಸ್ವಾದಿಸುತ್ತಾ, ವಾಹ್, ಅದ್ಭುತ! ನನ್ನ ಲೈಫಲ್ಲಿ ಇಂಥ ರುಚಿಯಾದ ರೊಟ್ಟಿ ನಾನು ತಿಂದೇ ಇಲ್ಲ. ಸಿಟಿಯ 5 ಸ್ಟಾರ್ ಹೋಟೆಲ್ನಲ್ಲೂ ಈ ಕಂಪು ಸಿಗಲ್ಲಪ್ಪ. ಮಗಳೇ, ತಿಂದು ನೋಡು. ಅವರ ಮಗಳು ಪ್ರೀತಿಯಿಂದ ತಿನ್ನುತ್ತಾ, ಅಪ್ಪ, ಇದು ನಿಜಕ್ಕೂ ಅಮೇಝಿಂಗ್ ಎನ್ನುತ್ತಾಳೆ. ಮೂವರು ಹೊಟ್ಟೆ ತುಂಬ ತಿನ್ನುತ್ತಾರೆ. ಮಂಜಣ್ಣನ ಮುಖದಲ್ಲಿ ತೃಪ್ತಿಯ ನಗು. ಎಷ್ಟಾಯ್ತಪ್ಪ ದುಡ್ಡು? 400 ರೂಪಾಯಿ ಕೊಡಿ ಸಾಹೇಬ್ರೆ, ಸಾಕು.
ಶೇಖರ್ ಬಾಬು ನಗುತ್ತಾ ತನ್ನ ಜೇಬಿನಿಂದ ಹೊಸ ಬನಿಯನ್ನಂತೆ ಕರಕಾಗುವ 2 500 ರೂಪಾಯಿಯ ನೋಟುಗಳನ್ನು 1,000 ರೂಪಾಯಿ ಮತ್ತು ಜೊತೆಗೆ ಮತ್ತೊಂದು 500 ರೂಪಾಯಿ ನೋಟನ್ನು ಮಂಜಣ್ಣನ ಕೈಗಿಡುತ್ತಾರೆ. ಇದು ನಿನ್ನ ಕೈ ರುಚಿಗೆ ಮತ್ತು ಈ ಮಳೆಯಲ್ಲಿ ನಮಗೆ ಜೀವ ಕೊಟ್ಟಿದ್ದಕ್ಕೆ ಸಣ್ಣ ಕಾಣಿಕೆ. ಇಟ್ಕೋ, ಬೇಡ ಅನ್ನಬೇಡ. ಮಂಜಣ್ಣನ ಕಣ್ಣುಗಳು ತೇವವಾಗುತ್ತವೆ. ಆ ದುಡ್ಡನ್ನು ಕಣ್ಣಿಗೆ ಒತ್ತಿಕೊಂಡು ಆಕಾಶದ ಕಡೆ ನೋಡುತ್ತಾನೆ. ಕಾರ್ ಅಲ್ಲಿಂದ ಹೊರಡುತ್ತದೆ. ಆದರೆ ಈ ಇಡೀ ದೃಶ್ಯವನ್ನು ದೂರದ ತನ್ನ ಕಿರಾಣಿ ಅಂಗಡಿಯ ಮುಖಾಂತರ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಒಬ್ಬನಿದ್ದಾನೆ. ಅವನೇ ಶಿವಲಿಂಗಪ್ಪ. ಅವನ ಕಣ್ಣುಗಳಲ್ಲಿ ಅಸೂಯೆಯ ವಿಷ ಸರ್ಪ ಸೀರುತ್ತಿತ್ತು.